ಕರ್ನಾಟಕದ ಹೃದಯದೊಳಗೆ ಕೆಂಪು ಬಂಡೆಗಳ ಮಧ್ಯೆ ಸಾವಿರಾರು ವರ್ಷಗಳ ಕತೆಗಳನ್ನು ಮೌನವಾಗಿ ಮರೆಮಾಡಿಕೊಂಡಿರುವ ಒಂದು ಜಾಗ ಇದೆ. ಅದು ಬಾದಾಮಿ. ಇವತ್ತು ನಾವು ನೋಡುವುದು ಕೇವಲ ಒಂದು ಪ್ರವಾಸಿ ಸ್ಥಳವಲ್ಲ, ಒಂದು ಕಾಲದಲ್ಲಿ ಸಾಮ್ರಾಜ್ಯದ ಹೆಮ್ಮೆ ಆಗಿದ್ದ ಇತಿಹಾಸ, ಕಲೆ, ಯುದ್ಧ, ರಹಸ್ಯ ಎಲ್ಲವೂ ಸೇರಿರುವ ಒಂದು ಜೀವಂತ ಕತೆ. ಬನ್ನಿ, ಬಾದಾಮಿಯ ಆ ಕಥೆಯೊಳಗೆ ಹೋಗೋಣ. ಮೊದಲ ಬಾರಿ ಬಾದಾಮಿಯನ್ನು ನೋಡಿದಾಗ ಇಲ್ಲಿ ಏನೋ ವಿಚಿತ್ರವಾದ ಶಾಂತಿ ಅನಿಸುತ್ತದೆ. ಕೆಂಪು ಬಂಡೆಗಳ ನಡುವೆ ನಿಂತಿರುವ ಈ ಗುಹೆಗಳು ಕೇವಲ ಕಲ್ಲಿನ ಕಟ್ಟಡಗಳಲ್ಲ, ಇವು ಸಾವಿರಾರು ಕೈಗಳ ಶ್ರಮ, ಒಂದು ಕಾಲದ ಕಲಾವಿದರ ಕನಸು. ಕೇವ್ ನಂಬರ್ 1, ಡೆಡಿಕೇಟೆಡ್ ಟು ಲಾರ್ಡ್ ಶಿವ. ಇದು ಬಾದಾಮಿಯ ಮೊದಲ ಗುಹೆ. ಈ ಗುಹೆಯ ಮುಖ್ಯವಾಗಿ ಶಿವನಿಗೆ ಅರ್ಪಿತವಾಗಿದೆ. ಇಲ್ಲಿನ ಅತ್ಯಂತ ವಿಶೇಷ ಆಕರ್ಷಣೆ ಅಂದರೆ ನಟರಾಜ ರೂಪದ ಶಿವ. ಜನ ಹೇಳುತ್ತಾರೆ, ಇಲ್ಲಿ ಶಿವನನ್ನು 18 ಕೈಗಳೊಂದಿಗೆ ಕೆತ್ತಲಾಗಿದೆ. ಪ್ರತಿ ಕೈ ಒಂದು ವಿಭಿನ್ನ ನೃತ್ಯ ಭಂಗಿಯನ್ನು ತೋರಿಸುತ್ತದೆ. ಅಷ್ಟು ವರ್ಷಗಳ ಹಿಂದೆ ಯಾವ ತಂತ್ರಜ್ಞಾನವೂ ಇಲ್ಲದೆ ಇಷ್ಟು ಸೂಕ್ಷ್ಮವಾಗಿ ಇದನ್ನು ಮಾಡಿರುವುದು ನಿಜಕ್ಕೂ ಆಶ್ಚರ್ಯ. ಕೇವ್ ನಂಬರ್ 2, ಡೆಡಿಕೇಟೆಡ್ ಟು ಲಾರ್ಡ್ ವಿಷ್ಣು. ಮೇಲಕ್ಕೆ ಹತ್ತಿದಂತೆ ಬಾದಾಮಿ ಇನ್ನೊಂದು ಮುಖ ತೋರಿಸಲು ಶುರು ಮಾಡುತ್ತದೆ. ಇದು 2ನೇ ಗುಹೆ. ಇಲ್ಲಿ ವಿಷ್ಣುವಿನ ವಿವಿಧ ರೂಪಗಳನ್ನು ನೋಡಬಹುದು. ಆ ಕಾಲದಲ್ಲಿ ಕಲೆ ಅಂದರೆ ಕೇವಲ ಅಲಂಕಾರ ಅಲ್ಲ, ಅದು ಒಂದು ಭಾವನೆ. ಪ್ರತಿ ಕಲ್ಲಿನಲ್ಲಿ ಒಂದು ಕತೆ ಇದೆ, ಪ್ರತಿ ಕಥೆಯ ಹಿಂದೆ ಒಂದು ನಂಬಿಕೆ ಇದೆ. ಅದೇ ಥರ ಇಷ್ಟು ಒಳ್ಳೆಯ ಒಂದು ಕೆತ್ತನೆ ಕೇವಲ ಬಾದಾಮಿಯಲ್ಲಿ ಕಾಣಲು ಸಾಧ್ಯ. ಕೇವ್ ನಂಬರ್ 3, ಇದೀಗ ಬಾದಾಮಿಯ ಅತ್ಯಂತ ಭವ್ಯವಾದ ಗುಹೆ, 3ನೇ ಗುಹೆ. ಬಹಳ ಜನರ ಪ್ರಕಾರ ಇದು ಬಾದಾಮಿಯ ಹೃದಯ. ಇಲ್ಲಿನ ಗೋಡೆಗಳ ಮೇಲೆ ಇರುವ ಕಲೆ ನೋಡಿದರೆ ಆ ಕಾಲದ ಜನರ ಜೀವನ ಹೇಗಿತ್ತು ಅನ್ನೋದು ಊಹಿಸಬಹುದು. ಈ ಗುಹೆಯಲ್ಲಿ ನಿಂತು ಹೊರಗೆ ನೋಡಿದಾಗ ಕೆಳಗೆ ಕಾಣುವ ಬಾದಾಮಿ ನಗರ ಮತ್ತು ಆ ಕೆಂಪು ಬೆಟ್ಟಗಳು ಒಂದು ಸಿನಿಮಾ ದೃಶ್ಯ ನೋಡಿದ ಹಾಗೆ ಅನಿಸುತ್ತದೆ. ಕೇವ್ ನಂಬರ್ 4, ಜೈನ್ ಕೇವ್, 4ನೇ ಗುಹೆ. ಇದು ಸ್ವಲ್ಪ ಬೇರೆ. ಇಲ್ಲಿ ಶಾಂತಿ ಹೆಚ್ಚು ಅನಿಸುತ್ತದೆ. ಜೈನ ಧರ್ಮಕ್ಕೆ ಸಂಬಂಧಿಸಿದ ಈ ಗುಹೆ ಬಾದಾಮಿಯ ಮತ್ತೊಂದು ಮುಖ ತೋರಿಸುತ್ತದೆ. ಒಂದು ಜಾಗದಲ್ಲಿ ವಿವಿಧ ನಂಬಿಕೆಗಳ ಜೊತೆಯಾಗಿ ಇದ್ದದ್ದು ಆ ಕಾಲದ ದೊಡ್ಡ ವಿಶೇಷ. ಅಗಸ್ತ್ಯ ಲೇಕ್,
ಗುಹೆಗಳಿಂದ ಕೆಳಗೆ ಇಳಿದಾಗ ಕಣ್ಣಿಗೆ ಮೊದಲು ಬೀಳೋದು ಈ ಸುಂದರ ಅಗಸ್ತ್ಯ ಕೆರೆ. ಬಾದಾಮಿಯ ಆತ್ಮ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಈ ಕೆರೆಯ ಬಗ್ಗೆ ಒಂದು ಕತೆ ಇದೆ. ಮಹರ್ಷಿ ಅಗಸ್ತ್ಯ ಇಲ್ಲಿ ತಪಸ್ಸು ಮಾಡಿದರಂತೆ ಅನ್ನೋ ನಂಬಿಕೆ ಇದೆ. ಆದ್ದರಿಂದಲೇ ಈ ಕೆರೆಗೆ ಅಗಸ್ತ್ಯ ಕೆರೆ ಅನ್ನೋ ಹೆಸರು ಬಂದಿದೆ. ಕೆಂಪು ಬಂಡೆಗಳ ಪ್ರತಿಬಿಂಬ ನೀರಿನಲ್ಲಿ ಬೀಳೋ ಸಮಯ ಬಾದಾಮಿ ಇನ್ನೂ ಸುಂದರವಾಗಿ ಕಾಣುತ್ತದೆ. ಸಂಜೆ ಹೊತ್ತಲ್ಲಿ ಇಲ್ಲಿ ಕೂತರೆ ಸಮಯವೇ ನಿಧಾನವಾಗಿ ಓಡುತ್ತಿರುವ ಹಾಗೆ ಅನಿಸುತ್ತದೆ. ಬಾದಾಮಿಯ ಕತೆ ಇಲ್ಲಿಗೆ ಮುಗಿಯಲ್ಲ. ಇನ್ನು ಮೇಲಕ್ಕೆ ಹೋದರೆ ಒಂದು ಕಾಲದಲ್ಲಿ ಯುದ್ಧಗಳನ್ನು ಕಂಡ ರಾಜರ ಕನಸುಗಳನ್ನು ಕಂಡ ಬಾದಾಮಿ ಕೋಟೆ ಕಾಣುತ್ತದೆ. ಈ ಕೋಟೆ ಕೇವಲ ಕಲ್ಲಿನ ಗೋಡೆ ಅಲ್ಲ, ಇದು ಒಂದು ರಕ್ಷಣಾ ವ್ಯವಸ್ಥೆ. ಎತ್ತರದಲ್ಲಿ ಕಟ್ಟಿದ ಕಾರಣ ಶತ್ರುಗಳು ಬರೋದನ್ನು ದೂರದಿಂದಲೇ ನೋಡಬಹುದಿತ್ತು. ಒಮ್ಮೆ ಇಲ್ಲಿ ನಿಂತು ಊಹಿಸಿ ನೋಡಿ, ಒಂದು ಕಡೆ ಯುದ್ಧದ ಸದ್ದು, ಇನ್ನೊಂದು ಕಡೆ ಸಾಮ್ರಾಜ್ಯದ ಹೆಮ್ಮೆ. ಆ ಸಮಯದಲ್ಲಿ ಈ ಜಾಗ ಹೇಗಿರಬಹುದಿತ್ತು? ಬಾದಾಮಿ ಇದು ಕೇವಲ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅಲ್ಲ, ಇದು ಕಲ್ಲಿನಲ್ಲಿ ಬರೆದ ಕತೆ. 1000 ವರ್ಷಗಳ ಹಿಂದಿನ ಜನರ ಕನಸು, ಅವರ ಕಲೆ, ಅವರ ಬದುಕು ಇವತ್ತಿಗೂ ಇಲ್ಲಿ ಉಸಿರಾಡುತ್ತಿದೆ. ನಾವು ಪ್ರವಾಸಕ್ಕೆ ಹೋಗಿ ಜಾಗಗಳನ್ನು ನೋಡ್ತೀವಿ, ಆದರೆ ಕೆಲ ಜಾಗಗಳು ಮಾತ್ರ ನಮ್ಮೊಳಗೆ ಉಳಿದು ಬಿಡುತ್ತದೆ. ಬಾದಾಮಿ ಅಂತಹ ಜಾಗಗಳಲ್ಲಿ ಒಂದು. ಫೈನಲಿ ವಿ ಆರ್ ಆನ್ ದ ಟಾಪ್ ಅಗೈನ್. ಸೊ ಎಸ್, ನಾವು ಇರೋದು ಇವಾಗ ಬಾದಾಮಿಯ ಟಾಪ್ ಮೋಸ್ಟ್ ಪ್ಲೇಸಲ್ಲಿ. ಸೊ ನನ್ನ ಹಿಂದೆ ಕಾಣಿಸ್ತಿರೋ ಟೆಂಪಲ್ಲು ಅಪ್ಪರ್ ಶಿವಾಲಯ ಅಂತ ಹೇಳ್ತಾರೆ. ಆ್ಯಂಡ್ ಎಸ್, ಅದು ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಆ್ಯಂಡ್ ಎಸ್, ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಯಾಕಂತಂದರೆ ನಾನು ಫಸ್ಟ್ ಕವರ್ ಮಾಡಿದ್ದು 4 ಕೇವ್ಸು. ಸೊ ಆ 4 ಕೇವ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಯಾಕೆ ಚೆನ್ನಾಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಾವು ಹಂಪಿ ಮತ್ತು ಚಿತ್ರದುರ್ಗದಲ್ಲಿ ನಾವೇನು ಕಲ್ಲು ಕಾಣುತ್ತಲ್ಲ ನಮಗೆ, ಅದು ಹಾರ್ಡ್ ಇದೆ. ಬಟ್ ಆದರೆ ಇಲ್ಲಿರೋದು ಸಾಫ್ಟ್, ಅಂದರೆ ಈಸಿಯಾಗಿ ಕಾರು ಮಾಡ್ಬೋದು ಅಂತ ಹೇಳ್ಬೋದು. ಸೊ ಅದು ಒಂದು ಪೂರ್ತಿ ರಾಕ್ನೇ ಇವ್ರು ಏನು ಮಾಡಿದ್ದಾರೆ, 4 ಕೇವ್ಸ್ ಆಗಿ ಕೆತ್ತಿದ್ದಾರೆ. ಸೊ ಆ 4 ಕೇವ್ಸಲ್ಲಿ 1 ಕೇವು ಈಶ್ವರಗೆ, 2 ವಿಷ್ಣುಗೆ, 1 ಜೈನ್. ಸೊ ಜೈನ್ ಕಮ್ಯುನಿಟಿ ಅವರಿಗಂತ ಒಂದು ಮಾಡಿದ್ದಾರೆ. ಸೊ ಈ ಥರ ಪ್ಲೇಸಸ್ ನಾವು ತುಂಬ ರೆಗ್ಯುಲರಾಗಿ ಬರ್ತಾ ಇರಲ್ಲ, ಬಟ್ ಆದರೆ ಬಂದಾಗ ಅಪ್ರಿಷಿಯೇಟ್ ಮಾಡಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನಾವು ಈ ಥರ ಪ್ಲೇಸಿಗೆ ಬಂದಾಗ ಯಾವುದೇ ಥರದಾದ ಡಿಸ್ಟರ್ಬೆನ್ಸ್ ಮಾಡಬಾರ್ದು. ಎಸ್ಪೆಷಲಿ ಫಾರ್ ಎಕ್ಸಾಂಪಲ್, ಇವಾಗ ನಾವೇನಾದರೂ ತಿಂದರೆ, ಮೇ ಬಿ ಚಾಕ್ಲೇಟ್, ಬಿಸ್ಕೆಟ್ಸ್, ಪ್ಲೀಸ್ ಕೀಪ್ ದ ಕವರ್ ಇನ್ ಯೋರ್ ಬ್ಯಾಗ್. ಆರ್ ನೀವೇ ಪರ್ಸ್ನಲಾಗಿ ಒಂದು ಡಸ್ಟ್ಬಿನ್ ಮೇಂಟೈನ್ ಮಾಡಿ. ಯಾಕಂತಂದರೆ ನಾನು ಈ ಕೋಟೆ, ಅಂದರೆ ಇವಾಗ ನಾವು ನಿಂತಿರೋ ಪ್ಲೇಸ್ ಕೋಟೆ. ಸೊ ಇದು ಬಾದಾಮಿ ಕೋಟೆ ಅಂತ ಹೇಳ್ತಾರೆ. ಇಲ್ಲಿ ಮೇ ಬಿ ಗೌರ್ಮೆಂಟ್ ಟ್ರೈ ಮಾಡಿದ್ದಾರೆ ಕ್ಲೀನಾಗಿ ಇಡೋಕ್ಕೆ, ಬಟ್ ಆದರೆ ಜನ ಸಪೋರ್ಟ್ ಮಾಡಿಲ್ಲ ಅನಿಸುತ್ತೆ. ಸೊ ಎಸ್, ನಾವು ಕೂಡ ಸ್ವಲ್ಪ ಸಪೋರ್ಟ್ ಮಾಡಿದರೆ ಇನ್ನೂ ನೀಟ್ ಆ್ಯಂಡ್ ನೆಕ್ಸ್ಟ್ ಜನ್ರೇಷನ್ಸಿಗೆ ನಾವು ಉಳಿಸ್ಬೋದು ಏನಾದರೂ ನೋಡೋಕ್ಕೆ. ಆ್ಯಂಡ್ ಇದೇ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಎಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ಥರ ವಿಡಿಯೋ ಬೇಕಂತಂದರೆ ವೆಯ್ಟ್ ಮಾಡ್ತಾಯಿರಿ, ನೆಕ್ಸ್ಟ್ ಬಂದೇ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.